1971 ಭಾರತದ ಯುದ್ಧ ಇತಿಹಾಸದಲ್ಲಿ ಕಡೆಯ ಅತ್ಯಂತ ಪ್ರಮುಖವಾದಂತ ಯುದ್ಧ. 1971ರಲ್ಲಿ ನಾವು ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಸಾರಿದ್ವಿ. ಅವರೇ ಕಾಲು ಕೆರೆದುಕೊಂಡು ಬಂದು ನಮ್ಮ ಜೊತೆಗೆ ಯುದ್ಧ ಮಾಡಿದ್ದು. ನಾವು ಅದಕ್ಕೆ ಏನು ಗತಿ ಕಾಣಿಸಬೇಕಿತ್ತು ಆವಾಗ ಗತಿ ಕಾಣಿಸಿದ್ವಿ. ಸೊ 1971ರಲ್ಲಿ ಅಂದ್ರೆ 54 ವರ್ಷಗಳ ಹಿಂದೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಕೂಡ ಇಂಥದ್ದೊಂದು ಮಾಕ್ ಡ್ರಿಲ್ ಅನ್ನು ಮಾಡಲಾಗಿತ್ತು. ಅದರ ವಿಡಿಯೋ ಕೂಡ ಸಿಕ್ಕಿದೆ. ಹೇಗಿತ್ತು ಮಾಕ್ ಡ್ರಿಲ್? ಮಾಕ್ ಡ್ರಿಲ್ ಅಂದ್ರೆ ಯಾಕೆ ಮಾಡ್ತಾರೆ, ಹೇಗಿತ್ತು? ಸೊ ಆ ವಿಡಿಯೋ ನೋಡ್ತಾ ಇದ್ರಿ. ಇದು 1971ರಲ್ಲಿ ಮಾನ್ಯ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ದೇಶದ ಜನತೆಗೆ ದೇಶಾದ್ಯಂತ ಕೈಗೊಳ್ಳಲಾದಂತಹ ಮಾಕ್ ಡ್ರಿಲ್ನ ವಿಡಿಯೋ ಇದು. 1971ರಲ್ಲಿ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಕೈಗೊಳ್ಳಲಾದಂತಹ ಮಾಕ್ ಡ್ರಿಲ್ನ ವಿಡಿಯೋ ಇದು. ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಒಂದು ಕಾಲ್ ಸೆಂಟರ್ಸ್ ತುರ್ತು ಕರೆಗಳನ್ನು ಹೇಗೆ ನಿಭಾಯಿಸಬೇಕು ಎನ್ನುವಂಥದ್ದು, ಜೊತೆಗೆ ಅಟ್ಯಾಕ್ಗಳಾದಂತಹ ಸಂದರ್ಭದಲ್ಲಿ ಕ್ಷಿಪಣಿ ದಾಳಿಗಳು ಅಥವಾ ವೈಮಾನಿಕ ದಾಳಿಗಳಾದಂತಹ ಸಂದರ್ಭದಲ್ಲಿ ಹೇಗೆ ಜನ ತಮ್ಮ ಜೀವ ರಕ್ಷಣೆಯನ್ನು ಮಾಡ್ಕೋಬೇಕು. ಈ ಫಾರ್ ಎಕ್ಸಾಂಪಲ್ ಈಗ ಏನು ವಿಡಿಯೋ ಹೋಗ್ತಿದೆ ಇದು ಕಾಲ್ ಸೆಂಟರ್, ತುರ್ತು ಕರೆಗಳು, ಎಮರ್ಜೆನ್ಸಿ ಕಾಲ್ಸ್ ಅನ್ನು ಹೇಗೆ ಹ್ಯಾಂಡಲ್ ಮಾಡಬೇಕೆನ್ನುವಂತಹ ಫುಟೇಜ್ ಇದು. 1971ರ ಮಾಕ್ ಡ್ರಿಲ್ನ ಫುಟೇಜ್ ಇದು. 1971ರ ಮಾಕ್ ಡ್ರಿಲ್ನ ಫುಟೇಜ್ ಇದು ಕೂಡ 1971ರ ನೋಡಿ, ಬಸ್ನಲ್ಲಿ ಹೋಗ್ತಾ ಇದ್ರು ಜನ. ವೈಮಾನಿಕ ದಾಳಿಯ ಸಾಧ್ಯತೆ ಇದೆ ಅಂತೇಳಿ ಬಂದ ತಕ್ಷಣ ಎಲ್ಲರೂ ಕೂಡ ನೆಲದಲ್ಲಿ ಬೋ ಡೌನ್ ಆಗ್ತಾರೆ, ನೀ ಡೌನ್ ಆಗ್ತಾರೆ. ಇದು ಇನ್ನೊಂದು ದೃಶ್ಯ. ಈ ದೃಶ್ಯದಲ್ಲಿ ದಾಳಿಗಳು ಆಗುವಂತಹ ಸಂದರ್ಭದಲ್ಲಿ ಎಲ್ಲಿ ಅಡಗಿ ಕೂತರೆ ಜೀವ ರಕ್ಷಣೆ ಆಗುತ್ತೆ, ಕಟ್ಟಡಗಳ ಒಳಗಡೆ ಟಾರ್ಗೆಟ್ಗೆ ಸಿಗಬಾರದು, ಎನಿಮಿ ಸ್ಟೇಟ್ಗೆ ಅಥವಾ ಶತ್ರು ರಾಷ್ಟ್ರಕ್ಕೆ ಒಂದು ಜೀವ ಕಾಣಿಸಬಾರ್ದು. ಯಾಕಂತ ಹೇಳಿದ್ರೆ ಅವು ಟಾರ್ಗೆಟ್ ಇರುವಂಥದ್ದೇ ಅದು. ಸೊ ಹಾಗಾಗಿ ಆ ಮಾಕ್ ಡ್ರಿಲ್ನ ವಿಡಿಯೋ ಇದು. 1971ರಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ದೇಶದ ಜನತೆ ನಡೆಸಿದಂತಹ ಮಾಕ್ ಡ್ರಿಲ್ನ ವಿಡಿಯೋ ಇದು. ಸೊ ಅದನ್ನು ಒಂದ್ಸಲ ನೋಡ್ಕೊಂಡು ಬರೋಣ ನಾವು. TOC, yes, 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 over, message ends, I repeat, fire. If you're near a construction, stand under an archway in the doorway, never directly leaning against the wall. In telephone is TOC, yes, 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 over, message ends, I repeat, fire. ಸಂದರ್ಭದಲ್ಲಿ ನಡೆದಂತಹ ಮಾಕ್ ಡ್ರಿಲ್ನ ವಿಡಿಯೋ. ಮುಂಬೈನ ಬೆಸ್ಟ್ ಬಸ್, ಬಾಂಬೆ ಏನು ಸಾರಿಗೆ ಸಂಸ್ಥೆ ಇದೆ, ಆ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ವೈಮಾನಿಕ ದಾಳಿಯ ಸದ್ದು ಕೇಳ್ತಾ ಇದ್ದ ಹಾಗೆ ಬಸ್ನಿಂದ ಇಳಿದು ನೆಲದಲ್ಲಿ ಮಲಗ್ತಾರೆ ಅವರು. ಕಾರಣ ಏನು ಅಂತ ಹೇಳಿದ್ರೆ, ಅಟ್ ಎ ಟೈಮ್ ವೈರಿ ರಾಷ್ಟ್ರದವರು ಇಡೀ ಬಸ್ಸನ್ನೇ ಟಾರ್ಗೆಟ್ ಮಾಡಿ ಉಡಾಯಿಸಬಹುದು. ಆವಾಗ ಜೀವ ಹಾನಿಯಾಗತ್ತೆ, ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಹಾಗಾಗಿ ಅಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು? ಈಗ ಫಾರ್ ಎಕ್ಸಾಂಪಲ್ ಈ ವಿಡಿಯೋ ಆಲ್ರೆಡಿ ಒಂದ್ಸಲ ನಾವು ಪ್ಲೇ ಮಾಡಿದ್ವಿ. ಅದನ್ನು ಈ ಬೋ ಡೌನ್ ಆಗುವಂತಹ ಸಂದರ್ಭದಲ್ಲಿ, ನೆಲದಲ್ಲಿ ಮಲಗುವಂತಹ ಸಂದರ್ಭದಲ್ಲಿ ವಿಮಾನ, ಯುದ್ಧ ವಿಮಾನ ಆಕಾಶದಲ್ಲಿ ಹಾರ್ತಾ ಇರುವಂತಹ ಸೌಂಡ್ ಕೇಳಿಸ್ತಾ ಇದೆ ನಮಗೆ. ಸೊ ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂಥೇಳಿ, ಇದು ಕಾಲ್ ಸೆಂಟರ್. ಕಾಲ್ ಸೆಂಟ್ರಲ್ಲೂ ಕೂಡ
ಶ್ಯಾಡೋ ಕಾಲ್ ಸೆಂಟರ್ಸ್ ಅಂತ ಇದ್ದಾವೆ. ಅಂದರೆ ಯಾರಿಗೂ ಗೊತ್ತಿರದಂತಹ ಶ್ಯಾಡೋ ಕಾಲ್ ಸೆಂಟರ್ಸ್, ಹಾಟ್ಲೈನ್ಗಳನ್ನು ರಾಜತಾಂತ್ರಿಕ ಅಧಿಕಾರಿಗಳು ಜೊತೆಗೆ ಮಿಲಿಟರಿ ಅಧಿಕಾರಿಗಳು ಬಳಸುವಂಥದ್ದು. ಅವನ್ನೆಲ್ಲ ಬಳಕೆ ಮಾಡಿಕೊಂಡು ಹೇಗೆ ಜನಸಾಮಾನ್ಯರ ಜೀವ ರಕ್ಷಣೆ ಮಾಡ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಮಾಕ್ ಡ್ರಿಲ್ನ ವಿಡಿಯೋ. ಸೊ ನಾಳೆಯೂ ಕೂಡ ಇದೇ ರೀತಿಯ ಮಾಕ್ ಡ್ರಿಲ್ ನಡೆಯುತ್ತೆ. ಮೇ 9ನೇ ತಾರೀಕಿನವರೆಗೆ ಮಾಕ್ ಡ್ರಿಲ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ. ಅದರಲ್ಲಿ ಫಾರ್ ಎಕ್ಸಾಂಪಲ್ 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆದಂತಹ ಸಂದರ್ಭದಲ್ಲಿ ಮಹಾನಗರಿ ಮುಂಬೈ ಸತತ 13 ದಿನ ರಾತ್ರಿ ಹೊತ್ತು ಪವರ್ ತೆಗೆದಿದ್ರು ಮುಂಬೈನಲ್ಲಿ. 13 ದಿನ. ಕಾರಣ ಏನು ಅಂತ ಹೇಳಿದ್ರೆ ಶತ್ರುಗಳಿಗೆ ಟಾರ್ಗೆಟ್ ಯಾವುದು ಅಂತ ಗೊತ್ತಾಗಬಾರ್ದು ಅಂತೇಳಿ. ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಸೂಚನೆಯನ್ನು ಕೊಡ್ತಾ ಇದ್ರು, ಲೈಟ್ ಆಫ್ ಮಾಡಬೇಕು. ಇನ್ ಕೇಸ್ ಲೈಟ್ ಇದ್ದಂತಹ ಸಂದರ್ಭದಲ್ಲಿ ಅವುಗಳು ಕಾಣದ ಹಾಗೆ, ಶತ್ರುಗಳಿಗೆ ಕಾಣದ ಹಾಗೆ ಹೊರಗಡೆ ಬೆಳಕೆ ಕಾಣಬಾರ್ದು, ಆ ರೀತಿ ಮುಚ್ಚಬೇಕು, ಕಿಟಕಿಗಳನ್ನು ಮುಚ್ಚುವಂಥದ್ದು. ಈ ರೀತಿಯಾದಂಥ ಹಲವು ಕ್ರಮಗಳನ್ನು 1971ರಲ್ಲಿ ತೆಗೆದುಕೊಳ್ಳಲಾಗಿತ್ತು. 1971ರ ಯುದ್ಧದಲ್ಲಿ ಸಂಜೆ 7 ಗಂಟೆಯ ಬಳಿಕ ಲೈಟೇ ಆನ್ ಆಗ್ತಿರ್ಲಿಲ್ವಂತೆ. ಆಗ ಇದ್ದಂಥವ್ರು ಹೇಳ್ತಾ ಇದ್ದಂಥ ಅನುಭವ 1971 ಅಂದರೆ 54 ವರ್ಷಗಳ ಹಿಂದಿನ ಯುದ್ಧದ ಕತೆ. ಸೊ ಆ ಸಂದರ್ಭದಲ್ಲಿ ಆ ಯುದ್ಧವನ್ನು ನೋಡಿದಂಥವರು ಅವರೆಲ್ಲ ಈಗ ತಮ್ಮ ಅಭಿಪ್ರಾಯಗಳನ್ನು, ಅನುಭವಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಜೊತೆಗೆ ಆವಾಗ ಇದ್ದಂತಹ ಪ್ರಮುಖ ಪತ್ರಿಕೆಗಳು ಈ ಯುದ್ಧದ ಸನ್ನಿವೇಶ, ಆ ಸಂದರ್ಭದಲ್ಲಿ ನಡೀತಾ ಇದ್ದಂತಹ ಮಾಕ್ ಡ್ರಿಲ್ನ ಬಗ್ಗೆ ವರದಿಯನ್ನು ಕೂಡ ಮಾಡಿದ್ವು. ಸೊ ಆ ಮಾಕ್ ಡ್ರಿಲ್ಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಈಗ ನಮಗೆಲ್ಲ ಲಭ್ಯ ಆಗಿದೆ. ಅದನ್ನು ನಾವು ನಿಮ್ಮ ಮುಂದೆ ಪ್ಲೇ ಮಾಡಿ ತೋರಿಸ್ತಾ ಇದ್ವಿ. ಇದು ಇನ್ನೊಂದು ವಿಡಿಯೋ. ಇದು ಜಮ್ಮು ಕಾಶ್ಮೀರದ ದಾಲ್ ಲೇಕ್ನಿಂದ ಬಂದಿರುವಂಥ ವಿಡಿಯೋ. ಆ ಬೋಟ್ ಏನಿದೆ ಅದು ಇವತ್ತು ದಾಲ್ ಲೇಕ್ನಲ್ಲಿ ನಾಳೆಯಿಂದ ಹೇಗೆ ಮಾಕ್ ಡ್ರಿಲ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಜಮ್ಮು ಕಾಶ್ಮೀರದ ದಾಲ್ ಸರೋವರದಲ್ಲಿ ಇವತ್ತು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ. ನಾಳೆಯಿಂದ ಮಾಕ್ ಡ್ರಿಲ್ ಹೇಗಿರಬೇಕೆನ್ನೋದ್ರ ಬಗ್ಗೆ ಪಕ್ಕದ ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಡಿಯೋ ಏನು ನೋಡ್ತಾ ಇದ್ದೀರಿ, ಅದು 1971ರ ಯುದ್ಧದ ಮಾಕ್ ಡ್ರಿಲ್ನ ವಿಡಿಯೋ.